Okay, understand this problem. We'll move on to the problems related with cross product or Cartesian product. If A is equal to A comma B comma C and set B containing C comma D, find A cross B cross A cross A and B cross B. ಕಂಡುಹಿಡಿಯೋಣ ನೋಡೋಣ. ಫಸ್ಟ್ ಒನ್ ಮಕ್ಕಳ ತುಂಬಾ ನೀಟಾಗಿ ಹೋಗ್ತೀನಿ ಡೀಟೇಲ್ ಆಗಿ. ಫಸ್ಟ್ ಒನ್ ಇಸ್ A cross B. ಹೇಗೆ ಬರ್ಕೋಬೇಕು ಆಮೇಲೆ ಡೈರೆಕ್ಟ್ ಆಗಿ ಮಾಡೋಣ. ಫಸ್ಟ್ ಬರ್ಕೋಣ A ಸೆಟ್ ಬರ್ಕೋಣ. A ಸೆಟ್ ಯಾವುದು? A ಕಾಮಾ B ಕಾಮಾ C. ನೆಕ್ಸ್ಟ್ ಏನಿದೆ? ಕ್ರಾಸ್ B ಸೆಟ್ ಬರ್ಕೊಳ್ಳಿ. B ಸೆಟ್ ಯಾವುದು? C ಕಾಮಾ D. ಪೇರ್ ಮಾಡೋಣ. ಹಾಗಾದ್ರೆ ಎಲ್ಲಿಂದ ಎಲ್ಲಿಗೆ ಪೇರ್ ಮಾಡಬೇಕು? ಈ ಸೆಟ್ ಇಂದ ಈ ಸೆಟ್ಟಿಗೆ. ಈ ಸೆಟ್ ಅಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಎಲಿಮೆಂಟ್ ಅನ್ನ ಈ ಸೆಟ್ ಅಲ್ಲಿರೋ ಎಲಿಮೆಂಟ್ ಜೊತೆ ಪೇರ್ ಮಾಡ್ಕೋಣ. ಸೊ ಹಾಗಾದ್ರೆ ಏನೇನು ಬರ್ಬೋದು? ಹಾಗಾದ್ರೆ ಪೇರ್ ಆಗಾದ್ರೆ ಇದ್ರಲ್ಲಿ 3 ಇದೆ, ಇದ್ರಲ್ಲಿ 2 ಇದೆ. 3 2 6 ಪೇರ್ ಬರ್ತವೆ. ಯಾವ್ಯಾವ ಬರ್ತವೆ ನೋಡಿ. ಎ ಇಂದ ಸ್ಟಾರ್ಟ್ ಮಾಡಿ. ಎ ಕಾಮಾ ಸಿ ಕಾಮಾ ಎ ಕಾಮಾ ಡಿ. ನೆಕ್ಸ್ಟ್ ಬಿ ಇಂದ ಸ್ಟಾರ್ಟ್ ಮಾಡಿ. ಬಿ ಕಾಮಾ ಸಿ ಅಂಡ್ ಬಿ ಕಾಮಾ ಡಿ. ನೆಕ್ಸ್ಟ್ ಸಿ ಇಂದ ಸಿ ಕಾಮಾ ಸಿ. ಓಕೆ, ನೆಕ್ಸ್ಟ್ ಈಸ್ ಸಿ ಕಾಮಾ ಡಿ. ದಿಸ್ ಇಸ್ ವಾಟ್ ಯಾವ್ದು ಮಕ್ಕಳ? ಇದು ಎ ಕ್ರಾಸ್ ಬಿ. ಸೆಕೆಂಡ್ ಒನ್ ವಾಟ್ ಇಸ್ ದ ಸೆಕೆಂಡ್ ಒನ್ ಇಸ್ ಬಿ ಕ್ರಾಸ್ ಎ ಅಂತ ಹೇಳಿದ್ದಾರೆ, ಹೌದಲ್ವಾ? ಬಿ ಕ್ರಾಸ್ ಎ ಅಂದ್ರೆ ಸೆಟ್ ಬಿ ಇಂದ ಸೆಟ್ ಎ. ಫಸ್ಟ್ ಸೆಟ್ ಬಿ ಇದೆ ನೋಡಿ. ಬಿ ಅಂದ್ರೆ ಯಾವ್ಯಾವ ಇದೆ ನೋಡಿ. ಸೊ ಸಿ ಕಾಮಾ ಡಿ ಇದೆ. ಓಕೆ, ಕ್ರಾಸ್ ಯಾವ ಸೆಟ್? ಎ ಸೆಟ್. ಎ ಸೆಟ್ ಅಂದ್ರೆ ಏನಿದೆ? ಎ ಕಾಮಾ ಬಿ ಕಾಮಾ ಸಿ. ಸೊ ಪೇರ್ ಮಾಡಿ. ಹಾಗಾದ್ರೆ ಇಲ್ಲಿಂದ ಇಲ್ಲಿಗೆ ಪೇರ್ ಮಾಡಬೇಕು. ಸಿ ಇಂದ ಸ್ಟಾರ್ಟ್ ಮಾಡಿ. ಸಿ ಕಾಮಾ ಎ, ಸಿ ಕಾಮಾ ಬಿ, ನೆಕ್ಸ್ಟ್ ಸಿ ಕಾಮಾ ಸಿ. ನೆಕ್ಸ್ಟ್ ಡಿ ಇಂದ ಸ್ಟಾರ್ಟ್ ಮಾಡಿ. ಡಿ ಕಾಮಾ ಎ, ಆಮೇಲೆ ಡಿ ಕಾಮಾ ಬಿ, ಆಮೇಲೆ ಡಿ ಕಾಮಾ ಸಿ. This is what B cross A. Got my point. The third question is very simple. A cross A ಅಂತ ಹೇಳಿದ್ದಾರೆ. ಅಂದ್ರೆ A ಸೆಟ್ ಅನ್ನ ಅದೇ ಸೆಟ್ ಜೊತೆ ಕ್ರಾಸ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. A ಸೆಟ್ ಅಂದ್ರೆ ಏನಿದೆ? A ಕಾಮಾ ಬಿ ಕಾಮಾ ಸಿ. ಓಕೆನಾ? ಕ್ರಾಸ್ ವಿತ್ ಅದೇ ಸೆಟ್ ಯಾವುದು? A ಕಾಮಾ ಬಿ ಕಾಮಾ ಸಿ. ಇದರಲ್ಲೂ 3 ಎಲಿಮೆಂಟು, ಇದರಲ್ಲೂ 3 ಎಲಿಮೆಂಟ್. 3 3 is 9 ಪೇರ್ ಬರ್ತವೆ. ನೋಡೋಣ. ಹಾಗಾದ್ರೆ 9 ಪೇರ್ ಯಾವ್ಯಾವ? ಸ್ಟಾರ್ಟ್ ಮಾಡಿ. ಎ ಕಾಮಾ ಎ ಇಂದ ಸ್ಟಾರ್ಟ್ ಮಾಡಿ. ಎ ಕಾಮಾ ಬಿ, ಎ ಕಾಮಾ ಸಿ. ನೆಕ್ಸ್ಟ್ ಬಿ ಇಂದ ಬಿ ಕಾಮಾ ಎ, ಬಿ ಕಾಮಾ ಬಿ, ಬಿ ಕಾಮಾ ಸಿ. ನೆಕ್ಸ್ಟ್ ಸಿ ಇಂದ ಸ್ಟಾರ್ಟ್ ಮಾಡಿ. ವಾಟ್ ಹ್ಯಾಪನ್ಸ್ ಹಿಯರ್? ಸಿ ಕಾಮಾ ಎ, ಸಿ ಕಾಮಾ ಬಿ, ಸಿ ಕಾಮಾ ಸಿ. ಏನ್ ಸರ್ ಇದು? ದಿಸ್ ಇಸ್ ವಾಟ್? ಎ ಕ್ರಾಸ್ ಎ. ಫೋರ್ತ್ ಒನ್ ಈಸ್ ವಾಟ್ ಇಸ್ ಫೋರ್ತ್ ಒನ್ ಮಕ್ಕಳ? ಬಿ ಕ್ರಾಸ್ ಬಿ ಅಂತ ಇದೆಲ್ಲ. ಬಿ ಸೆಟ್ ಒಳಗಡೆ ಏನಿದೆ? ಸಿ ಕಾಮಾ ಡಿ ಇದೆ. ಕ್ರಾಸ್ ವಿತ್ ಸೇಮ್ ಸಿ ಕಾಮಾ ಡಿ. ಸೊ ಇದರಲ್ಲೂ 2 ಇದೆ, ಇದರಲ್ಲೂ 2 ಇದೆ. 2 2 4 ಪೇರ್ ಬರ್ತವೆ. ಸೊ ಪೇರ್ ಮಾಡ್ಬೇಕು. ಕ್ರಾಸ್ ಪ್ರಾಡಕ್ಟ್ ಅಂದ್ರೆ ಪೇರಿಂಗ್. ಸಿ ಕಾಮಾ ಸಿ, ಆಮೇಲೆ ಸಿ ಕಾಮಾ ಡಿ, ಆಮೇಲೆ ಡಿ ಕಾಮಾ ಸಿ, ಆಮೇಲೆ ಡಿ ಕಾಮಾ ಡಿ. ಸೊ ದಿಸ್ ಈಸ್ ವಾಟ್ B cross B. I think you can understand this, how to do the cross product, ಹೇಗೆ ಮಾಡ್ಕೋಬೇಕು ಅಂತ, right? We'll see some of the problems related with this. Okay, if A is equal to, ತುಂಬಾ ಸಿಂಪಲ್ ಆಗಿ ಹೋಗೋಣ ಮಕ್ಕಳ, ಗಾಬರಿ ಆಗುವಂಥದ್ದು ಏನಿಲ್ಲ, ತುಂಬಾ ಈಸಿ ಇದೆ ಇದು. ಇದು ಅರ್ಥ ಮಾಡ್ಕೊಂಡ್ರೆ ನೆಕ್ಸ್ಟ್ ಕಾನ್ಸೆಪ್ಟು ನಿಮಗೆ ಈಸಿ ಆಗ್ತಾ ಹೋಗುತ್ತೆ. ಈ ಕಾಂಟೆಂಟು ನಿಮ್ಗೆ ಈಸಿಯಾಗಿ ಅರ್ಥ ಆಗಬೇಕು ನಿಮಗೆ. ಓಕೆ, ಇಫ್ P is equal to, ನೋಡ್ಕೊಳ್ಳೋಣ. if P is equal to ನೋಡ್ಕೊಳ್ಳಿ, A ಕಾಮಾ B ಕಾಮಾ C and Q is equal to R, the element R. Find ಯಾವ್ಯಾವು? P ಕ್ರಾಸ್ Q ಮತ್ತೆ Q ಕ್ರಾಸ್ P. ತುಂಬಾ ಸಿಂಪಲ್ ಆಗೋಣ ಸೊಲ್ಯೂಷನ್. ಫಸ್ಟ್ ಒನ್ ಏನ್ ಕೇಳಿದಾನೆ? P ಕ್ರಾಸ್ Q ಅಂದ್ರೆ P ಕ್ರಾಸ್ Q ಅಂದ್ರೆ P ಇಂದ Q ನೋಡಿ. P ಇಂದ Q ಪೇರ್ ಮಾಡಿ ಏನಾಗುತ್ತೆ ಹಾಗಾದ್ರೆ? ಸೊ ಎ ಕಾಮಾ ಆರ್ ಬರಿಬಹುದು. ಸೆಟ್ ಒಳಗಡೆ ಬರಿಬೇಕು. ಎ ಕಾಮಾ ಆರ್, ಆಮೇಲೆ ಬಿ ಕಾಮಾ ಆರ್, ಆಮೇಲೆ ಸಿ ಕಾಮಾ ಆರ್. ವೆರಿ ಸಿಂಪಲ್. ಸೆಕೆಂಡ್ ಒನ್ ಮಕ್ಕಳ, ಸೆಕೆಂಡ್ ಒನ್ ಏನ್ ಕೇಳಿದ್ದಾರೆ? Q ಕ್ರಾಸ್ P, ಹೌದಲ್ಲ? Q ಕ್ರಾಸ್ P ಅಂದ್ರೆ ಇಲ್ಲಿಂದ ಇಲ್ಲಿಗೆ ಪೇರ್ ಮಾಡಿ. ಇಲ್ಲಿಂದ ಅಂದ್ರೆ ಯಾವ ಎಲಿಮೆಂಟ್ ಇದೆ? ಆರ್. ಸೊ ಹಾಗಾದ್ರೆ ಏನಾಗುತ್ತೆ? ಆರ್ ಕಾಮಾ ಎ, ಆಮೇಲೆ R comma B and then R comma C. Got my point. Next,
if G is equal to, for the practice purpose, if G is equal to 7 comma 8, H is equal to 5 comma 4 comma 2, 5 comma 4 comma 2, find G cross H and H cross G. ನೋಡೋಣ ಹಾಗಾದ್ರೆ G ಕ್ರಾಸ್ H ಅಂದ್ರೆ G ಇಂದ H ಗೆ ಇದರಲ್ಲಿ ಎಷ್ಟು ಎಲಿಮೆಂಟ್ ಇದಾವೆ 2, ಇದರಲ್ಲಿ 3, 2 3 is 6 ಪೇರ್ ಬರ್ತವೆ ಹೌದಲ್ಲ. ಮಾಡೋಣ ಹಾಗಾದ್ರೆ ಫಸ್ಟ್ ಥಿಂಗ್ ಇಸ್ G ಕ್ರಾಸ್ H ಮಕ್ಕಳ ಡೈರೆಕ್ಟ್ ಆಗಿ ಬರೆಯೋಣ. G ಕ್ರಾಸ್ H ಇಲ್ಲಿಂದ ಇಲ್ಲಿಗೆ ಮಾಡಿ ಪೇರ್ ಮಾಡಿ ಏನು ಬರುತ್ತೆ 7 ಇಂದ ಸ್ಟಾರ್ಟ್ ಮಾಡಿ 7 ಕಾಮ 5 7 ಕಾಮ 4 7 ಕಾಮ 2 ನೆಕ್ಸ್ಟ್ 8 ಕಾಮ 5 8 comma 4 and 8 comma 2. Close it. Next is second one is H cross G. ಹೌದಾ H cross G ಮಕ್ಕಳು ಅರ್ಥ ಮಾಡ್ಕೊಳ್ಳಿ H cross G. ಸೊ ಇಲ್ಲಿಂದ ಇಲ್ಲಿಗೆ ಮಾಡಬೇಕು 5 ಇಂದ ಸ್ಟಾರ್ಟ್ ಮಾಡಿ 5 comma 7 ಓಕೆ. ಆಮೇಲೆ 5 comma 8 ನೆಕ್ಸ್ಟ್ 4 comma 7 4 comma 8 ನೆಕ್ಸ್ಟ್ 2 ಇಂದ ಸ್ಟಾರ್ಟ್ ಮಾಡಿ 2 comma 7 and 2 comma 8. This is how we are doing this. Got my point? Very nice. Okay, ಹಾಗಾದ್ರೆ ಇನ್ನ ರಿಮೈನಿಂಗ್ ಕಾನ್ಸೆಪ್ಟ್ ನ ರಿಮೈನಿಂಗ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡ್ಕೊಳ್ಳೋಣ ಆಗ್ಬೋದಾ. ವಿಲ್ ಸಿ ದಟ್.